ನಮಸ್ಕಾರ ಕರುನಾಡು, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಪಯಣ ಈ ವರ್ಷದ 2ನೇ ಪಯಣ ತಿರುಪತಿಗೆ. ಬನ್ನಿ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿ ಸಿಗ್ತೀವಿ ನಿಮಗೆ ಬೆಳಗ್ಗೆ. ನಮಸ್ಕಾರ ಕರುನಾಡು. ಈಗ ತಿರುಪತಿಗೆ ಬಂದು ರೀಚ್ ಆದೆ. ಆ್ಯಂಡ್ ಈಗ ತಿರುಮಲೆಯಿಂದ ತಿರುಪತಿಗೆ ಮೇಲಕ್ಕೆ ಬೆಟ್ಟಕ್ಕೆ ನೋಡಿ ಬಸ್ಸಲ್ಲಿ ಹೋಗ್ಬೇಕೀಗ. ಬನ್ನಿ ಅಲ್ಲೋಗಿ ಸಿಗ್ತೀನಿ. ಸತತ 7 ಗಂಟೆಗಳ ಪ್ರಯಾಣ ಬಂದು ರೀಚ್ ಆಗಿದೆ. ಬೆಳಗ್ಗೆ 3:30 ಟೈಮ್ ಆಗಿದೆ. 3 ಗಂಟೆ 3:30 ಟೈಮ್ ಆಗಿದ್ದೀನಿ. ಬನ್ನಿ ಹೋಗಿ ಮೇಲಕ್ಕೆ ಹೋಗಿ ಸಿಗೋಣ. ತಿರುಪತಿ ದೇವರು ಎಷ್ಟು ಪವರ್ಫುಲ್ ಅಂದರೆ ಸೀರಿಯಸ್ಲಿ, ಬಸ್ಸಿಂದ ಇಳಿವಾಗ ಒಂದು ರುದ್ರಾಕ್ಷಿ ಹಾಕೊಂಡಿದ್ದೆ. ರುದ್ರಾಕ್ಷಿ ಇಳಿಯುವಾಗ ಫುಲ್ ಕಿತ್ತೋಯ್ತದೆ. ಅವನ ಸನ್ನಿಧಾನಕ್ಕೆ ಬೇರೆ ಒಂದು ದೇವ್ರದ್ದು ಯಾವುದೇ ಒಂದು ದಾರ ಕೂಡ ಹೋಗೋಕ್ಕೆ ಬಿಡಲ್ಲ. ಆದರೆ ಇನ್ನೊಂದಿದೆ ಇಲ್ಲಿ. ಇದು ಬಂದು ರಾಘವೇಂದ್ರ ಸ್ವಾಮಿ ಮಠದ್ದು. ರುದ್ರಾಕ್ಷಿನ ಒಳಗೆ ಹೋಗೋಕ್ಕೆ ಇಲ್ಲೇ ತೆಗ್ಸಿದ್ದಾನೆ, ಕೆಳಗೇನೆ. ನೋಡೋಣ. ಈಗ ತಿರುಪತಿಯ ಎಂಟ್ರೆನ್ಸ್ ಚೆಕ್ ಪೋಸ್ಟ್ ಬಂದಿದ್ದೀನಿ. ಈಗ ಇಲ್ಲಿಂದ ಲಗೇಜು ಕಂಪ್ಲೀಟ್ ಎಲ್ಲ ಚೆಕಪ್ ಆಗುತ್ತೆ. ಈ ಚೆಕಪ್ ಪೋಸ್ಟಲ್ಲಿ ಚೆಕ್ ಮಾಡಿಸ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ನಂತರ ಮತ್ತೆ ಹೋಗೋದು. ನೋಡಿ, ಇದು ರೂಮ್ಸ್ ಕೊಡ್ತಾರೆ ಇಲ್ಲಿ ಬಂದು ಯಾರೆಲ್ಲ ಮುಡಿ ಕೊಡ್ತೀರಾ ಅವರು ಮುಡಿ ಕೊಡ್ಬೋದು. ಮತ್ತು ಲಾಕರ್ಗಳು ಸಿಗುತ್ತೆ. ಇಲ್ಲಿ ಸೇಫ್ಟಿ ಸ್ಟ್ಯಾಂಡಲ್ಲೇ ಇರುತ್ತೆ. 24 ಅವರ್ಸು ಲಾಕರ್ ಕೊಡ್ತಾನೆ ನಿಮಗೆ. ಇಲ್ಲೇ ಕೂಡ ಬಂದು ಬಸ್ ಡ್ರಾಪ್ ಮಾಡ್ತಾನೆ. ಯಾರೆಲ್ಲ ಬರ್ತಿರೋ ತಿರುಪತಿಗೆ, ಇದು ವೆಂಕಟಾದ್ರಿ ಅಂತೇಳಿ, ವೆಂಕಟಾದ್ರಿ ಹಾಲ್ ಅಂತೇಳಿ ಸುಮಾರು ಒಂದು 15 ಹಾಲಿದೆ. 15ರಿಂದ 20 ರೂಮ್ಗಳಿದೆ. ಬನ್ನಿ ದರ್ಶನ ಮಾಡ್ಕೊಳ್ಳಿ. ಈ ಥರ ರೂಮ್ಸ್ ಚೆನ್ನಾಗಿ ಮಾಡಿದ್ದಾರೆ. ಈಗ ಸ್ಟೇ ಆಗಿ ಇಲ್ಲಿ ಬನ್ನಿ. ಅಲ್ಲಿ ತಿರುಪತಿ ಎಂಟ್ರೆನ್ಸ್ ಗೋಪುರ ಹೋಗೋಣ. ಫೈನಲಿ ರಾಜಗೋಪುರ ಬಂದೆ. ಈಗ ಬೆಳಿಗ್ಗೆ ನಾವು ಹೋಗ್ಬೇಕು ಆಮೇಲೆ ದರ್ಶನಕ್ಕೆ. ನೋಡಿ ಬಂದು ಅಲ್ಲಿ ದೀಪ ಹಚ್ಚುತ್ತವ. ಅಲ್ಲಿಂದ ಏನು ನೋಡಿದ್ರೆ ಒಂಥರ ವೈಬ್ ಫೀಲಿಂಗು. ಯಾರೆಲ್ಲ ಈ ವರ್ಷ ತಿರುಪತಿಗೆ ಬರಬೇಕಂತ ಪ್ಲ್ಯಾನ್ ಮಾಡಿದ್ದೀರಾ, ಬನ್ನಿ. ದೇವರು ಒಳ್ಳೇದು ಮಾಡಲಿ. ನೋಡಿ, ಯಾರೆಲ್ಲ ಬರ್ತೀರಾ ಇಲ್ಲಿ ಲಾಕರ್ ಸಿಗುತ್ತೆ. ಸ್ಟೇ ಆಗೋಕ್ಕೆ ಪ್ಲೇಸ್ ಇದು. ನೋಡಿ, ಮೊದಲಿಗಿಂತ ಈಗ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಈಗ ನೋಡಿ, ಇಲ್ಲಿ ಬಂದು ನೀವು ಲಾಕರ್ಸ್ ಟಿಕೆಟ್ ತಗೊಬೇಕು. ಟಿಕೆಟ್ ಆದಮೇಲೆ ಪಕ್ಕದಲ್ಲಿ ನಿಮಗೆ ಈ ಥರ ಒಂದು ಹಾಲ್ಗಳಿರುತ್ತೆ. ಈ ಹಾಲ್ಗಳಿಗೆ ಹೋಗಿ ವಿಸಿಟ್ ಕೊಡೋದು ನೀವೆಲ್ಲ. ಬನ್ನಿ ಹೋಗಿ ಈಗ ದರ್ಶನಕ್ಕೆ ಹೋಗೋಣ. ರೆಡಿಯಾಗಿ ನಿಮಗೆ ದರ್ಶನ ಆದಮೇಲೆ ಸಿಗ್ತೀನಿ ನಾನು. ಗೋವಿಂದ ಗೋವಿಂದ. ಶುಭೋದಯ ಕರುನಾಡು. ಯಾರೆಲ್ಲ ತಿರುಪತಿಗೆ ಬರ್ತೀರಾ, ಮೊದಲು ನಿಮ್ಮ ಸ್ವಚ್ಛತೆ ಎಲ್ಲ ಆದ ಮೇಲೆ
ವರಹಸ್ವಾಮಿ ಭೂ ವರಹಸ್ವಾಮಿ ಟೆಂಪಲ್ ಇದೆ ಇಲ್ಲಿ ಗಾಳಿಗೋಪುರ ಪಕ್ಕದಲ್ಲಿ. ಪುಷ್ಕರಣಿ ಎಲ್ಲ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಭೂ ವರಹಸ್ವಾಮಿ ಟೆಂಪಲ್ ಇದೆ. ಆ ಒಂದು ದರ್ಶನ ಮಾಡ್ಕೊಳ್ಳಿ ದೇವಸ್ಥಾನದ್ದು. ಅಲ್ಲಿ ಯಾಕೆ ಅಂದರೆ ಈ ಒಂದು ಜಾಗ ಇವರು ವೆಂಕಟೇಶ್ವರ ನೆಲೆಸೋಕ್ಕೆ ಆಗಿನ ಕಾಲದಲ್ಲಿ ಭೂ ವರಹಸ್ವಾಮಿ ಅವರು ಜಾಗ ಕೊಟ್ಟಿರ್ತಾರೆ. ಆಗಿನ ಕಾಲದಲ್ಲಿ ಮೊದಲು ಅವರ ದರ್ಶನ ಆದ ಮೇಲೆ ವೆಂಕಟೇಶ್ವರ ದರ್ಶನ ಮಾಡಿದ್ಮೇಲೆ ಮಾಡಿದ ನಂತರ ನಿಮಗೆ ಒಂದು ಫಲ ಸಿಗುತ್ತೆ. ಹಾಗೆ ನಿಮ್ಮ ನಿಜ ಜೀವನದಲ್ಲಿ ಯಾವುದೇ ನಿಮ್ಮ ಈ ಲ್ಯಾಂಡ್ ಇಶ್ಯೂಸ್ ಎಲ್ಲ ಇದ್ದರೆ ಆ ಲ್ಯಾಂಡ್ ಇಶ್ಯೂಸ್ ಎಲ್ಲ ನಿಮಗೆ ಸಾಲ್ವ್ ಆಗುತ್ತೆ. ಯಾರೆಲ್ಲ ಬರ್ತೀರೋ ತಿರುಪತಿಗೆ ಬನ್ನಿ, ಭೂ ವರಹಸ್ವಾಮಿ ಟೆಂಪಲ್ ದರ್ಶನ ತಗೊಳ್ಳಿ. ನಂತರ ನೀವು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇದೇ ತಿರುಪತಿಯಲ್ಲೇ ತುಂಬಾ ಲೋಕಲ್ ಪ್ಲೇಸಸ್ಗಳೆಲ್ಲ ಇದೆ. ಈ ಟ್ಯಾಕ್ಸಿ ನೋಡಿ, ಇದು ಫ್ರೀ ಬಸ್ ಇರುತ್ತೆ. ಅಲ್ಲಿ ಪ್ರತಿಯೊಂದು ನಿಮ್ಮದು ಎಲ್ಲಿ ಸ್ಟೇ ಆಗಿರ್ತೀರ ಅಲ್ಲಿ ಹೋಗಿ ಕರ್ಕೊಂಡೋಗಿ ಬಿಡ್ತಾರೆ. ಇಲ್ಲಿ ಟ್ಯಾಕ್ಸಿಗಳಿರುತ್ತೆ, ಅವರು 150 to 300 ಚಾರ್ಜ್ ಮಾಡ್ತಾರೆ ಇಲ್ಲಿ ಲೋಕಲ್ ಪ್ಲೇಸ್ಗಳೆಲ್ಲ ತೋರ್ಸೋಕ್ಕೆ. ಸುಮಾರು ಒಂದು 10 ಪ್ಲೇಸ್ ತೋರಿಸ್ತಾರೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಫ್ರೀ ಲಗೇಜ್ ಕೌಂಟ್ರೆಲ್ಲ ಇದೆ. ಲಗೇಜ್ಗೆ ನಿಮ್ಮ ಮೊಬೈಲ್ನೆಲ್ಲ ಲಗೇಜಲ್ಲೇ ಇಟ್ಬಿಟ್ಟು ಹೋದರೆ ಬೆಸ್ಟು. ಯಾಕೆಂದರೆ ತಿರ್ಗಾ ಮತ್ತೆ ಒಳಗೆ ಅಲ್ಲಿ ಕಲೆಕ್ಟ್ ಮಾಡ್ಕೊತಾರೆ. ಅದಕ್ಕೋಸ್ಕರ ನೀವು ಇಲ್ಲೇ ಲಗೇಜಲ್ಲಿ ಇಟ್ಬಿಟ್ಟು ಹೋಗಿ. ಇಷ್ಟು ನೀವು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬಂದಾಗ ಈ ಒಂದು ತಿರುಮಲದಲ್ಲಿ ಇಷ್ಟೆಲ್ಲ ನೀವು ನೋಡ್ಬೋದು. ಹಾಗೆ ಇಲ್ಲೇ ಕೂಡ ಅನ್ನದಾಸೋಹ ಕೂಡ ಇದೆ. ನೀವು ಏನು ಇದಕ್ಕೆ ಬರ್ತಿರಲ್ಲ, ಗಾಳಿಗೋಪುರ ಟೆಂಪಲ್ ಆಪೋಸಿಟ್ಟು ಚೂರು ಮುಂದೆ ಬಂದರೆ ಅಲ್ಲಿ ಊಟದ ಫೆಸಿಲಿಟಿ ಎಲ್ಲ ಮಾಡಿರ್ತಾರೆ. ಮಧ್ಯಾಹ್ನ ಸುಮಾರು 10 ಗಂಟೆ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಅನ್ನಪ್ರಸಾದ ಕಾಂಪ್ಲೆಕ್ಸು ಇಲ್ಲೇ ಇದೆ ಪಕ್ಕದಲ್ಲಿ. ನಾನು ಸ್ಟೇ ಆಗಿರೋದು ಮೊದಲು ಅವರೇ ತೋರಿಸಿದ ಕಾಂಪ್ಲೆಕ್ಸು, ಅಲ್ಲಿ ಸ್ಟೇ ಆಗ್ತಿದ್ದೆ. ಬಟ್ ಇವತ್ತು ಸ್ವಲ್ಪ ಬೇರೆ ಚೇಂಜ್ ಮಾಡಿದ್ದೀನಿ ಪ್ಲೇಸು. ಅದು ಕೂಡ ಅವರೇ ನೀವು ನೋಡ್ದಂಗೆ ಚೆನ್ನಾಗಿದೆ. ಹೊಸದಾಗೆಲ್ಲ ಬಿಲ್ಡ್ ಮಾಡಿರೋದು. ಬನ್ನಿ ತಿರುಪತಿಗೆ ದರ್ಶನ ಮಾಡ್ಕೊಳ್ಳಿ, ತಿರುಪತಿ ತಿಮ್ಮಪ್ಪನ. ನಿಮಗೂ ಕೂಡ ಒಳ್ಳೆಯದಾಗಲಿ. ನಾವು ಪ್ರತಿ ವರ್ಷ ಒಂದು ವರ್ಷ ಬಿಟ್ಟು ಒಂದು ವರ್ಷ ಬಂದು ಹೋಗ್ತೀನಿ. ಇಲ್ಲಿ ಒಂದು ಒಳ್ಳೆಯದಾಗುತ್ತೆ, ತುಂಬಾ ಚೇಂಜಸ್ ಕಾಣುತ್ತೆ. ನೀವು ಬಂದು ಹೋದ ನಂತರ ಬನ್ನಿ, ಈಗ ಹೋಗಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗೋಣ. ದರ್ಶನ ಆದ ಮೇಲೆ ನಿಮಗೆ ಸಿಗ್ತೀನಿ ನಾನು. ಥ್ಯಾಂಕ್ ಯು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಗೋವಿಂದ ಗೋವಿಂದ. ಶುಭೋದಯ ಕರುನಾಡು. ಫೈನಲಿ ನಿನ್ನೆ ನೈಟು 11 ಗಂಟೆಗೆ ದರ್ಶನ ಮುಗಿಸ್ಕೊಂಡು ಈಚೆ ಬಂದ್ವಿ. ಸುಮಾರು 17 ಅವರ್ ತಾಣ್ತು ಫ್ರೀ ದರ್ಶನಕ್ಕೆ ಹೋಗಿದ್ದಕ್ಕೆ. ಯಾರೆಲ್ಲ ತಿರುಪತಿಗೆ ಬರ್ತೀರ, ನನ್ನ ಸಜೆಷನ್ ಅಂದರೆ ನಿಮಗೆ ಇಲ್ಲಿ ಅಲ್ಪಿರಿ ಅಂತೇಳಿ ಒಂದು ಚೆಕ್ ಪೋಸ್ಟ್ ಸಿಗುತ್ತಲ್ಲ, ಆ ಚೆಕ್ ಪೋಸ್ಟ್ ಒಂದು ಭೂದೇವಿ ಕಾಂಪ್ಲೆಕ್ಸ್ ಅಂತ ಇರುತ್ತೆ. ಅಲ್ಲೇ ನಿಮಗೆ ಟೋಕನ್ ಇಶ್ಯೂ ಮಾಡ್ತಾನೆ. ಬೆಳಗ್ಗೆ 10 ಗಂಟೆಗೆ ಅಂತ ಹೇಳಿ ಹೊಸ ಟೈಮಿಂಗ್ಸ್ ಏನು ಚೇಂಜ್ ಮಾಡಿದ್ದಾರಂತೆ. ಬೆಳಗ್ಗೆ ನೀವು ಅಲ್ಪಿರಿಗೆ ರೀಚ್ ಆಗ್ತಿದ್ದಂಗೆ ಹೋಗಿ ಅಲ್ಲಿ ಭೂದೇವಿ ಕಾಂಪ್ಲೆಕ್ಸ್ಗೆ ವಿಸಿಟ್ ಕೊಡಿ. ಅಲ್ಲಿ ನಿಮಗೆ ಟಿಕೆಟ್ ಕೊಡ್ತಾನೆ. ದರ್ಶನ ಟೈಮಿಂಗ್ಸು ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ನಿಮಗೆ. ಆ ಟಿಕೆಟ್ ತಗೊಂಡ್ರೆ ನಿಮಗೆ ಅಲ್ಲೇನು ಟೈಮಿಂಗ್ಸ್ ಕೊಟ್ಟಿರ್ತಾನೆ, ಆ ಟೈಮಿಂಗ್ಸ್ ಬಿಫೋರ್ 1 ಅವರ್ ಮಾತ್ರ ನೀವು ದರ್ಶನಕ್ಕೆ ಬನ್ನಿ. ವಿತಿನ್ 6 to 7 ಅವರ್ಸಲ್ಲಿ ನಿಮ್ಗೆ ದರ್ಶನ ಆಗುತ್ತೆ. ಇಲ್ಲ ನೀವು ಫ್ರೀ ದರ್ಶನಕ್ಕೆ ಹೋಗ್ತೀವಿ ಅಂತ ನಾವು ವಿತೌಟ್ ಟಿಕೆಟ್ ನೀವು ಫ್ರೀ ದರ್ಶನಕ್ಕೆ ಡೈರೆಕ್ಟ್ ಎಂಟ್ರಿ ಕೊಟ್ಟರೆ, ಈಗ ಹಬ್ಬ ಎಲ್ಲ ಮುಗೀತು, ಹಂಗೆ ಇದೆ ಇಲ್ಲಿ ವಾತಾವರಣ ಎಲ್ಲ. ಜನಗಳು ಜಾಸ್ತಿನೇ ಬರ್ತಿದ್ದಾರೆ. ಮತ್ತು ಇಲ್ಲಿ ತಿರುಪತಿ ಅದರದ್ದೇ ಆದ ಕೆಲವೊಂದು ಪೂಜೆಗಳು ಆ್ಯಂಡ್ ಈಗ ರಥಸಪ್ತಮಿ ಇದೇ ಥರ ಕೆಲವೊಂದು ಪೂಜೆಗಳೆಲ್ಲ ಇದೆ. ಈ ಥರ ನಡೆಯುವಾಗ ತುಂಬಾ ಕ್ರೌಡ್ ಇದೆ. ನೋಡಿ, ಬರೋಕ್ಕಿಂತ ಮುಂಚೆನೇ ನಿಮ್ಮದು ದರ್ಶನ ಟಿಕೆಟ್ ಬುಕ್ ಆಗಿದೆ. ದರ್ಶನ ಟಿಕೆಟ್ ಬುಕ್ ಆಗಿದ್ರೆ ಮಾತ್ರ ಬನ್ನಿ. ಇಲ್ಲ ಬರ್ತೀವಿ ಇಲ್ಲಿ ಆಗುತ್ತೆ ಅಂತಂದರೆ ನೀವು ಬಂದ ಮೇಲೆ ಇಲ್ಲಿ ಹೇಳ್ದೆ ನಿಮಗೆ ಭೂದೇವಿ ಕಾಂಪ್ಲೆಕ್ಸ್ ಹೋಗಿ ಟಿಕೆಟ್ ತಗೊಂಡು ದರ್ಶನ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿಗೆ ತಿರುಪತಿ ದರ್ಶನ ಮುಗೀತಂದು. ಆ್ಯಂಡ್ ನೆಕ್ಸ್ಟ್ ಈಗ ಗೋವಿಂದರಾಜಪಟ್ಟಣ ಮತ್ತು ಮಂಗಾಪುರ ಅಂತೇಳಿ ತಿರುಪತಿಯಲ್ಲಿದೆ. ಅಲ್ಲೋಗಿ ಅದರ ದರ್ಶನ ಮಾಡ್ಕೊಂಡು ನಂತರ ಕಾಳಹಸ್ತಿಗೆ ಹೋಗೋ ಪಯಣ. ಇಲ್ಲಿಗೆ ತಿರುಪತಿಯ ಒಂದು ಭಾಗ ಮುಕ್ತಾಯ.
ಎರಡನೇ ಭಾಗ ಕೇವಲ ಎರಡು ಅವರಲ್ಲಿ ಅದು ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿಂದ ಬಸ್ಸಲ್ಲಿ ಹೊರಟ ಮೇಲೆ ಸಿಗ್ತೀನಿ. ಬನ್ನಿ ಈಗ ಹೋಗಿ ಅಲ್ಲಿ ಗಾಳಿಗೆ ಹೋಗ್ಬಿಡ್ತಾವ, ಹೋಗಿ ಒಂದು ಸ್ವಲ್ಪ ನಮಸ್ಕಾರ ಹಾಕ್ಕೊಂಡು ಅಲ್ಲಿ ಇವಾಗ ಬೆಳಗ್ಗೆ ಟೈಮ್ ಅಷ್ಟೇ ನಿಮಗೆ ಅಲ್ಲಿ ವಡೆ ಕೊಡ್ತಾರೆ. ಅಲ್ಲಿ ಪ್ರಸಾದದ್ದು ಏನು ಲಡ್ಡು ತಂತೀವಿ ಅದೇ ಥರ ವಡೆ ಕೊಡ್ತಾರೆ ಬೆಳಗ್ಗೆ ಹೊತ್ತು. 100 rupees ಪರ್ ವಡ ಇದೆ. ಲಡ್ಡು ಎಲ್ಲರಿಗೂ ಗೊತ್ತೇ ಇದೆ ಪ್ರೈಸು 50 ರೂಪಾಯಿ ಸಿಗುತ್ತೆ, 200 ರೂಪಾಯಿ 200 ರೂಪಾಯಿಗೆ ದೊಡ್ಡ ಲಡ್ಡು ಸಿಗುತ್ತೆ. ಬನ್ನಿ, ಒಳ್ಳೆ ಟೈಮ್ನ ಎಂಜಾಯ್ ಮಾಡಿ ದೇವರ ದರ್ಶನ ಮಾಡ್ಕೊಳ್ಳಿ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನೋಡಿ, ಈ ಒಂದು ಗರ್ಭಗುಡಿ ಪಕ್ಕದಲ್ಲಿ ನಿಮಗೆ ಪುಷ್ಕರಣಿ ಸಿಗುತ್ತೆ ಸ್ನಾನ ಮಾಡೋಕ್ಕೆ. ಹಾಗೆ ಅದ್ರ ಪಕ್ಕದಲ್ಲಿ ಲಡ್ಡು ಕೌಂಟರ್ಗಳು ಕೂಡ ಇದೆ. ಯಾರಿಗೆಲ್ಲ ಗೊತ್ತಿರುತ್ತೆ ಗೊತ್ತಿರಲ್ಲ ಒಂದು ಮಾಹಿತಿ ನಿಮಗಿರಲಿ, ಯಾರಿಗೆ ಗೊತ್ತಿರೋಲ್ಲ ಅವ್ರಿಗೆಲ್ಲ ಬನ್ನಿ ಅಲ್ಲಿ ಪುಷ್ಕರಣಿ ತಗೊಬರೋಣ. ನೋಡಿ, ವೈಕುಂಠ ಏಕಾದಶಿ ಟೈಮಲ್ಲಿ ತುಂಬಾ ಅದ್ಭುತವಾಗಿತ್ತು. ಮತ್ತು ಆ ಟೈಮಲ್ಲಿ ಒಳ್ಳೆ ಲೈಟಿಂಗ್ಸ್ ಎಲ್ಲ ಬಿಟ್ಟಿರೋದಕ್ಕೆ ಡೆಕೋರೇಷನ್ ಎಲ್ಲ ಮಾಡಿದರು. ನೋಡಿ, ಗರ್ಭಗುಡಿ ಪಕ್ಕದಲ್ಲಿ ಪುಷ್ಕರಣಿ. ನೋಡಿ, ಅಲ್ಲೇ ಒಂದು ಭೂವರ ಸ್ವಾಮಿ ಟೆಂಪಲ್ ಐತೆ ನೋಡಿ. ಮೊದಲು ಅಲ್ಲಿ ದರ್ಶನ ಮಾಡ್ಕೊಂಡು ನಂತರ ನೀವು ದರ್ಶನಕ್ಕೆ ಹೋಗಬೇಕು. ಇಲ್ಲಿ ಪ್ರತಿ ವರ್ಷ ಒಂದು ಇದೆಲ್ಲ ಮಾಡ್ತಾರೆ, ಬೆಳ್ಳಿ ರಥೋತ್ಸವ ಮತ್ತು ಪಲ್ಲಕ್ಕಿ ಎಲ್ಲ ಮಾಡ್ತಾರೆ ಇಲ್ಲಿ ನೀರೊಳಗೆ ಚೆನ್ನಾಗಿರುತ್ತೆ ಅದನ್ನು ನೋಡೋಕ್ಕೆ. ನೋಡೋರ ಪುಷ್ಕರಣಿನ. ಬನ್ನಿ ನೆಕ್ಸ್ಟ್ ಹೋಗಿ ಲಡ್ಡು ಕೌಂಟ್ರಿಗೆ ಹೋಗಿ ಲಡ್ಡು ತಗೊಂಡು ಹೊರಡುವ. ನೋಡಿ, ಗೋಪುರದಿಂದ ಸ್ಟ್ರೈಟ್ ನಾವು ನಡ್ಕೊಂಬಂದರೆ ಈ ಕಡೆ ನಿಮ್ಮಿಂದ ರೈಟ್ ಸೈಡು ಅನ್ನದಾಸೋಹ ಇದೆ. ಅದು 10 ಗಂಟೆ ಮೇಲೆ ಓಪನ್ನು. ಹಾಗೆ ಲೆಫ್ಟ್ ಸೈಡ್ಗೆ ನಿಮಗೆ ಭೂವರ ಸ್ವಾಮಿ ಟೆಂಪಲ್ ಕಾಣ್ತಿದೆ ನೋಡಿ. ಭೂವರ ಸ್ವಾಮಿ ಟೆಂಪಲ್ ಇದೆ. ಮೊದಲು ಅದರ ದರ್ಶನ ಮಾಡ್ಕೊಂಡು ನಂತರ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿ. ಮತ್ತು ಇದೇ ಸೈಡಲ್ಲಿ ಹೋದರೆ ನಿಮಗೆ ಲಡ್ಡು ಕೌಂಟರ್ ಕೂಡ ಇದೆ ಇಲ್ಲಿ. ನೋಡಿ, ಇಲ್ಲೂ ಕೂಡ ತುಂಬ ಹಳೆ ದೇವಸ್ಥಾನಗಳು ಅಲ್ಲಲ್ಲೇ ಕೆಲವೊಂದು ಇದೆ. ಎಲ್ಲ ಓಪನ್ ಆಗಿರೋ ಟೈಮಲ್ಲಿ ಹೋಗಿ ದರ್ಶನ ಮಾಡ್ಕೊಳ್ಳಿ. ನೋಡಿ, ಇದು ಬಂದು ಭೂವರ ಸ್ವಾಮಿ ಟೆಂಪಲ್. ಅವಾಗಲೇ ಹೇಳ್ದಂಗೆ ಇನ್ನು ಓಪನ್ ಆಗಿದೆ ಅಂತ ಅನ್ಸುತ್ತೆ. ಎಲ್ಲ ಓದ್ತಾ ಇದ್ದಾರೆ. ಹೋಗಿ ದರ್ಶನ ಮಾಡ್ಕೊಳ್ಳಿ, ಒಳ್ಳೇದು ಮಾಡಲಿ. ಭೂವರ ಸ್ವಾಮಿ ನಿಮ್ಮ ಬೇಡಿಕೆಗಳೆಲ್ಲ ಈಡೇರಿಸಲಿ. ಯಾವುದೇ ಮನೆಯ ಜಮೀನಿನ ಸಮಸ್ಯೆ ಹಾಗೂ ಬೇರೆ ಬೇರೆ ಸಮಸ್ಯೆಗಳು, ಇನ್ನು ಮಕ್ಕಳಾಗಿಲ್ಲ, ಈ ಥರ ಕೆಲವೊಂದು ಸಮಸ್ಯೆಗಳಿಗೆಲ್ಲ ಪ್ರತಿ ಸಮಸ್ಯೆಗೂ ಭೂವರ ಸ್ವಾಮಿ ಟೆಂಪಲಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ. ಹೋಗಿ ನಮ್ಮ ಮಂಡ್ಯದಲ್ಲೂ ಕೂಡ ಭೂವರ ಸ್ವಾಮಿ ಟೆಂಪಲ್ ಇದೆ. ಅಲ್ಲಿ ಹೋಗಿ ಇಲ್ಲಿ ಬಂದು ನಿಮ್ಮ ಒಂದು ಬೇಡಿಕೆನ ಇಟ್ಟು ನಿಮ್ಮ ಬೇಡಿಕೆ ಈಡೇರುತ್ತೆ. ನೋಡಿ, ಇದೇ ಬಂದು ಭೂವರ ಸ್ವಾಮಿ ಟೆಂಪಲ್ಲು. ಎಲ್ಲ ಹೋಗ್ತಾ ಇದ್ದಾರೆ ಕ್ಯೂ ಅಲ್ಲಿ. ಕಡಿಮೆ ಜನ, ಇನ್ನೂ ಕಡಿಮೆ ಕ್ಯೂ ಇದೆ. ಯಾರೂ ಕೂಡ ಜಾಸ್ತಿ ಕ್ರೌಡ್ ಇಲ್ಲ. ನೋಡಿ, ಭೂವರ ಸ್ವಾಮಿ ಟೆಂಪಲ್ ಬ್ಯಾಕ್ ಸೈಡು ಲಡ್ಡು ಕೌಂಟರ್ಗೆ ದಾರಿ. ಗೋವಿಂದ. ಪ್ರತಿ ವರ್ಷ ಇವರ ದರ್ಶನ ಅಂತೂ ಮಿಸ್ ಆಗಲ್ಲ. ಫೈನಲಿ ನೋಡಿದೆ ಅವತ್ತು ಆನೆನ ಇಲ್ಲಿ. ಫೈನಲಿ ತಿರುಪತಿ ದರ್ಶನ ಮುಗೀತು. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಈ ಊಟದ ಚಿಕ್ಕ ಚಿಕ್ಕ ಕೌಂಟರ್ಗಳೆಲ್ಲ ಮಾಡಿರ್ತಾರೆ. ಅದೆಲ್ಲ ಊಟ ಮಾಡ್ಕೊಬೋದು.
ಹಾಗೆ ಈ ಬಿಲ್ಡಿಂಗಲ್ಲಿ ನಾವು ಕಾಣಿಸ್ತಿದೆ ಬಿಲ್ಡಿಂಗು, ಅಲ್ಲಿ ಅನ್ನದಾನ ಕುಟೀರ ಇದೆ. ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ನೀವು ತಿರುಪತಿಯಿಂದ ಹೊಡ್ಬೋದು. ಬಸ್ಗಳಿಗೇನು ಯೋಚನೆ ಇಲ್ಲ, ಬಸ್ಗಳು 24 hours ಇರ್ತವೆ. ಹಾಗೆ ಇಲ್ಲಿ ಲೋಕಲ್ ಪ್ಲೇಸಸ್ಗಳು ಇರ್ತವೆ. ಲೋಕಲ್ ಪ್ಲೇಸಸ್ ಎಲ್ಲ ನೋಡಿಕೊಂಡು ಇಲ್ಲಿಂದ ಪಯಣ ನೀವು ಕಂಟಿನ್ಯೂ ಮಾಡ್ಬೋದು. ಈಗ ನೆಕ್ಸ್ಟು ತಿರುಮಲ ಹೋಗಿ ಅಲ್ಲಿಂದ ಮಂಗಾಪುರ ಹಾಗೂ ಗೋವಿಂದರಾಜಪಟ್ಟಣ, ನಂತರ ಕಾಳಹಸ್ತಿ, ಇಷ್ಟಿದೆ ಪ್ಲ್ಯಾನಿಂಗ್. ಇನ್ನು ಮಂಗಾಪುರ. ಹಲೋ ಕರುನಾಡು. ಎಲ್ಲ ಊಟ ಆಯ್ತು ಎಲ್ಲರದು. ಮಧ್ಯಾಹ್ನ ಆಗಿದೆ. ಈಗ ಸಮಯ 1 ಗಂಟೆ, 12:30 ಆಯ್ತಾ, 1 ಗಂಟೆ ಆಯ್ತಾ ಬಂತು. ಈಗ ತಿರುಪತಿ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಬಸ್ ಸ್ಟ್ಯಾಂಡಿಂದ ಮಂಗಾಪುರಕ್ಕೆ ಬಸ್ ಸಿಗ್ತವೆ ಇಲ್ಲಿ. ಅದ್ರ ಮೇಲೆ ಮಂಗಾಪುರ ಅಂತೇಳಿ. ಇವರು ಮಂಗಾಪುರ ಅಂದರೆ ಇವ್ರು ಬಂದು ತಿರುಪತಿ ವೆಂಕಟಸ್ವಾಮಿ ಅವರ ಮಿಸ್ಸಸ್ ಧರ್ಮಪತ್ನಿ. ಬನ್ನಿ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ನಿಮ್ಗೆ ಅಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಅದು ಮುಗಿಸ್ಕೊಂಡು ಗೋವಿಂದರಾಜಪಟ್ಟಣ, ಅದೇ ಡೈರೆಕ್ಟ್ ಬಸ್ ಸಿಗ್ತವೆ ನಿಮಗೆ. ಬಸ್ಸು ಹಾಗೆ ಆಟೋಗಳು ಸಿಗ್ತವೆ. ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದು ಇಲ್ಲಿಂದ ಮತ್ತೆ ಕಾಳಹಸ್ತಿಗೆ ಪ್ಲ್ಯಾನು. ಎಸ್, ಲೆಟ್ಸ್ ಗೋ ಟು ಮಂಗಾಪುರ ಆ್ಯಂಡ್ ಐ ವಿಲ್ ಗೆಟ್ ಯು ದೇರ್. ನನ್ನ ಯೂಟ್ಯೂಬ್ ಚಾನಲ್ ರಾಕಿಂಗ್ ಅಡ್ವೆಂಚರ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಳೆಸಿ ನಾವು ಸ್ವಲ್ಪ ಬೆಳೆಯೋಣ. ನೋಡಿ, ತಾಯಿ ಪದ್ಮಾವತಿ ದೇವಿ ಮಂಗಾಪುರದಲ್ಲಿ ನೆಲೆಸಿರೋದು. ಮಂಗಾಪುರ ಅವರ ತವರು ಮನೆ. ಅವರ ದರ್ಶನಕ್ಕೆ ಹೋಗಬೇಕಂದ್ರೆ ನೋಡಿ ಸಾಕಷ್ಟು ಬಸ್ಗಳು ಇಲ್ಲೇ ನಿಲ್ಲಿಸ್ತವೆ. ಅಲ್ಲಿ ನಿಲ್ಲಿಸಾದ್ಮೇಲೆ ಸೈಡ್ ಬರಬೇಕು. ನಿಮಗೆ ಸುತ್ತಮುತ್ತ ಎಲ್ಲ ಲಗೇಜ್ ಕೌಂಟರ್ಗಳು ಸಿಗ್ತವೆ. ಲಗೇಜ್ ಎಲ್ಲ ಇಡಿ. ನೋಡಿ, ಇಲ್ಲಿ ಲಗೇಜ್ ರೂಮೆಲ್ಲ ಇದೆ. ಅಲ್ಲಿ ಇನ್ನೂ ಮುಂದೆ ಹೋದರೆ ಫ್ರೀ ಲಗೇಜ್ ಕೌಂಟರ್ ಕೂಡ ಇದೆ. ಇವರೆಲ್ಲ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇದು ನೋಡಿ, ಇದೇನು ಕಾಂಪ್ಲೆಕ್ಸ್ ಕಾಣ್ತಿದ್ದಲ್ಲ, ಈ ಕಾಂಪ್ಲೆಕ್ಸ್ ಬ್ಯಾಕ್ ಸೈಡು ತಾಯಿ ದೇವಸ್ಥಾನ ಇರೋದು, ಪದ್ಮಾವತಿ ತಾಯಿ ದೇವಸ್ಥಾನ. ತಾಯಿ ದೇವಸ್ಥಾನಕ್ಕೆ ನೋಡಿ ಈ ಕಡೆ ಹೋಗಬೇಕು. ಇಲ್ಲಿ ಫ್ರೀ ದರ್ಶನ 50 ರೂಪೀಸು ಮತ್ತು 100-200 ರೂಪೀಸ್ದು ದರ್ಶನ ಇದೆ. ಯಾರೆಲ್ಲ ಹೋಗಬೇಕು ಬನ್ನಿ, ಈ ಸೈಡು ಹೋಗಿ ನೋಡಿ. ಅಲ್ಲಿ ಗೇಟ್ ನಂಬರ್ 3 ಇದು. ನೋಡಿ, ಇಲ್ಲಿ ಮೊಬೈಲ್ಸು ಸ್ಲಿಪ್ಪರ್ಸ್ನ ಇಡೋದು ಜಾಗ. ಆ ಕಡೆ ಬಂದು ಫ್ರೀ ದರ್ಶನಕ್ಕೆ ಹೋಗ್ತಿರೋದು. ಮತ್ತು ಇಲ್ಲಿ ನೀವು 50-100 ರೂಪೀಸ್ ದರ್ಶನ ಟಿಕೆಟು. ಒಂದು ಸುತ್ತುತ್ತೆ ದೇವಸ್ಥಾನ, ಒಂದು 2 ಸುತ್ತಿ ಆಮೇಲೆ ಆ ಕಡೆ ಸೈಡು ದರ್ಶನಕ್ಕೆ ಹೋಗ್ಬೇಕು. ಬನ್ನಿ, ಆಪೋಸಿಟ್ ತೋರಿಸ್ತೀನಿ, ಆ ಕಡೆ ಹೋಗಿ. ಇದೇ ಕಾಂಪ್ಲೆಕ್ಸು ಪಕ್ಕದ ರೋಡಲ್ಲಿ ಹಂಗೆ ಬಂದರೆ ದೇವಸ್ಥಾನ ಮೇನ್ ಹೆಬ್ಬಾಗಿಲಿಗೆ ದಾರಿ. ಇಲ್ಲಿ ಗೇಟ್ ನಂಬರ್ 2. ತಾಯಿ ಮೇನ್ ಎಂಟ್ರೆನ್ಸ್, ಗರ್ಭಗುಡಿ ಇದು ಎಂಟ್ರೆನ್ಸು. ಇವರೇ ಪದ್ಮಾವತಿ ತಾಯಿ ತಿರುಪತಿ ತಿಮ್ಮಪ್ಪ. ನೋಡಿ, ಅಮ್ಮನ ದೇವಸ್ಥಾನ. ನಮಸ್ಕಾರ ಕರುನಾಡು. ವೆಲ್ಕಮ್ ಟು ನಮ್ಮ ಗೋವಿಂದರಾಜಪಟ್ಟಣ. ಇದು ಇಲ್ಲಿ ಏನಾದರೂ ಸೇವೆ ಆಗಿದೆ. ಈಗ ಒಂದು ಆರತಿ ಪಲ್ಲಕ್ಕಿ ಎಲ್ಲ ಮಾಡುವಾಗ ಈ ಒಂದು ಇದರಲ್ಲಿ ಮಾಡ್ತಾರೆ. ಇಲ್ಲಿ ಎಲ್ಲ ಪೂರ್ತಿ ನೀರು ತುಂಬಿರುತ್ತೆ ಆ ಟೈಮಲ್ಲಿ. ತಿರುಪತಿಲಿ ಯಾವ ಪುಸ್ತಕದಲ್ಲಿ ನೋಡೋರಲ್ಲ ಅದೇ ಥರ ಇಲ್ಲಿ ಕೂಡ. ಇವ್ರು ಬಂದು ತಿರುಪತಿ ತಿಮ್ಮಪ್ಪನ ತಮ್ಮ ಗೋವಿಂದರಾಜ ಅಂತೇಳಿ. ಅಲ್ಮೇಲೆ ಮಂಗಮ್ಮ ಬಂದು ಅವರ ವೈಫು ಇವರು ತಿರುಪತಿ ಅವ್ರ ವೈಫು. ಗೋವಿಂದರಾಜಪಟ್ಟಣ ಎಲ್ಲ ಕಡೆ ನಾವು ತುಂಬಾ ಜಾಸ್ತಿ ಹೋಗ್ತಾ ಇದಕ್ಕೆ ದರ್ಶನ ಆಗೋಕ್ಕೆ. ಬಟ್ ಇಲ್ಲಿ ಸ್ವಲ್ಪ ಬೇಗ ಆಗುತ್ತೆ. ಹಾಗೆ ಇಲ್ಲಿ ಕಡಿಮೆ ಕೂಡ ಜನ ಕೂಡ ಕಡಿಮೆ ಬರ್ತಾರೆ ಇಲ್ಲಿ.
ಬನ್ನಿ ಹೋಗಿ ಗೋವಿಂದರಾಜನ ದರ್ಶನ ಮಾಡಿಕೊಂಡು ಬರೋಣ. ಆ್ಯಂಡ್ ಇಲ್ಲಿಗೆ ತಿರುಪತಿಯ ಜರ್ನಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಿಗ್ಗೆ ನಾನು ನಿಮಗೆ ಕಾಳಹಸ್ತಿಯಲ್ಲಿ ಸಿಗ್ತೀನಿ. ಬನ್ನಿ ಹೋಗಿ ದರ್ಶನ ಮಾಡ್ಕೊಬರೋಣ. ಈ ಒಂದು ಗೋವಿಂದರಾಜ ಪಟ್ಟಣಕ್ಕೆ ಬರೋಕ್ಕೆ ನಮಗೆ ಮಂಗಾಪುರದಿಂದ ಡೈರೆಕ್ಟ್ ಬಸ್ಗಳು ಸಿಗ್ತವೆ. ಹಾಗೆ ತಿರುಪತಿಯಿಂದ ತಿರುಮಲೆಯಿಂದನೂ ಕೂಡ ಸಿಗ್ತವೆ. ಸುತ್ತಮುತ್ತ ಒಳ್ಳೆ ಪರ್ಚೇಸಿಂಗ್ ಸ್ಟಾಲೆಲ್ಲ ಹಾಕಿದ್ದಾರೆ. ಪರ್ಚೇಸ್ ಮಾಡ್ಕೊಳ್ಳಿ, ಬಂದು ಸ್ವಾಮಿ ಗೋವಿಂದರಾಜನ ದರ್ಶನ ಮಾಡ್ಕೊಳ್ಳಿ. ಬನ್ನಿ ಹೋಗಿ ದರ್ಶನ ಮಾಡಿಕೊಂಡು ಹೊರಡುವ. ನನ್ನ ಯೂಟ್ಯೂಬ್ ಚಾನಲ್ ರಾಕಿಂಗ್ ಅಡ್ವೆಂಚರ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಗೋವಿಂದ ಗೋವಿಂದ. ನಮಸ್ಕಾರ ಕರುನಾಡು, ವೆಲ್ಕಮ್ ಟು ಕಾಳಹಸ್ತಿ. ನೋಡಿ ಸ್ವರ್ಣಮುಖಿ ರಿವರ್ ಸ್ವಲ್ಪ ನೀರು ಕಡಿಮೆ ಆಗೈತೆ, ಸ್ವಲ್ಪ ಅಂದರೆ ತುಂಬನೇ ಕಡಿಮೆ ಆಗೈತೆ ನೀರು. ಸ್ವರ್ಣಮುಖಿ ರಿವರ್ ಇದು, ನೀರು ತುಂಬಾ ಕಡಿಮೆ ಆಗಿದೆ. ಬನ್ನಿ ಹೋಗಿ ವಾಯುಲಿಂಗನ ದರ್ಶನ ಮಾಡೋಣ. ಪಂಚಲಿಂಗಗಳಲ್ಲಿ ಇದು ಕೂಡ ಒಂದು. ಇದು ಬಂದು ವಾಯುಲಿಂಗ. ಬನ್ನಿ ಹೋಗಿ ವಾಯುಲಿಂಗನ ದರ್ಶನ ಮಾಡ್ಕೊಂಡು ಬೆಂಗಳೂರು ಕಡೆ ಪಯಣ ಮಾಡೋಣ. ಆ್ಯಂಡ್ ಇಲ್ಲಿಗೆ ಈ ದಿನದ ಈ ಒಂದು ಪಯಣದ ಅಂತ್ಯ ಆಗುತ್ತೆ. ಕಾಳಹಸ್ತಿ ಫೈನಲಿ ದರ್ಶನ ಮುಗೀತು ಕಾಳಹಸ್ತಿದು. ಈಗ ತಾನೇ ಸೂರ್ಯ ಮುಳುಗ್ತಾವನೆ. ಒಳ್ಳೆಯ ವ್ಯೂ. ಯಾರೆಲ್ಲ ನಿಮ್ಮ ಜೀವನದಲ್ಲಿ ರಾಹು ಕೇತು ದೋಷ ಇದೆ, ಬನ್ನಿ ಪೂಜೆ ಮಾಡಿಸಿ. ಇಲ್ಲಿ ಒಂದು ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ. ನಿಮಗೂ ನಂಬಿಕೆ ಇದ್ದರೆ ಬನ್ನಿ, ಒಳ್ಳೆಯದಾಗಲಿ ನಿಮಗೆ. 2 days ಒಳ್ಳೆ ಪಯಣ ಬೆಂಗಳೂರಿಂದ ತಿರುಪತಿ ಸುಮಾರು 17 ಅವರ್ ಅಂತ ದರ್ಶನಕ್ಕೆ. ನಂತರ ಅಲ್ಲಿ ಲೋಕಲ್ ಪ್ಲೇಸಸ್ಗಳು ನೋಡಿಕೊಂಡು ಬೆಳಗ್ಗೆ ತಿರ್ಗಾ ತಾಯಿ ಪದ್ಮಾವತಿ ದೇವಿ ದರ್ಶನ ಮುಗಿಸ್ಕೊಂಡು ಗೋವಿಂದರಾಜ ಪಟ್ಟಣ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಇಲ್ಲಿ ಮುಂದಿನ ಪಯಣ ಮುಗಿಸ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ರಾಕಿಂಗ್ ಅಡ್ವೆಂಚರ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಜೈ ಮಹಾಕಾಲ್. ಥ್ಯಾಂಕ್ ಯು ಎವ್ರಿವನ್. ಇಲ್ಲಿಗೆ ನನ್ನ ಪಯಣ ಮುಕ್ತಾಯ. ಈಗ ಕಾಳಹಸ್ತಿಯಿಂದ ತಿರುಪತಿ ಟು ಬೆಂಗಳೂರು. ಓಂ ನಮಃ ಶಿವಾಯ.